ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ತಾಳ್ಮೆಯಿಂದಿರು. ನಿನ್ನೆಲ್ಲ ನೋವಿಗೆ ಸಮಯವೇ ಉತ್ತರ ಕೊಡುತ್ತದೆ. ಎಷ್ಟೋ ವರ್ಷಗಳಿಂದ ನೀರಿನಲ್ಲಿ ಇರುವ ಕಲ್ಲು ಮೃದುವಾಗಿಲ್ಲ. ಧೈರ್ಯಶಾಲಿಯಾದವನು ಎಷ್ಟೇ ಕಷ್ಟಗಳು ಸುತ್ತಿಕೊಂಡರೂ ಆತ್ಮವಿಶ್ವಾಸ ಕಳೆದುಕೊಳ್ಳುವುದಿಲ್ಲ. ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲಸಲ್ಲದ ಕಥೆಗಳನ್ನು ಕಟ್ಟಬೇಡಿ. ಏಕೆಂದರೆ ನಿಮ್ಮ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯನ್ನೇ ಬರೆಯಬಹುದು ಎಂಬ ಸಾಮಾನ್ಯ ಪ್ರಜ್ಞೆ ಇರಲಿ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ. ದಿನದಿಂದ ದಿನಕ್ಕೆ ಪರಿಪೂರ್ಣತೆಯೆಡೆಗೆ ಸಾಗುವುದೇ ನಿಜವಾದ ಜೀವನ. ಒಂದು ಹಣತೆ ಮಣ್ಣಿನದಾಗಲಿ ಬಂಗಾರದ್ದಾಗಲಿ ಅದು ಮುಖ್ಯವಲ್ಲ. ಕತ್ತಲಾದಾಗ ಅದೆಷ್ಟು ಬೆಳಗುತ್ತದೆ ಎಂಬುದು ಮುಖ್ಯ. ಹಾಗೆಯೇ ಗೆಳೆಯ ಬಡವನಾಗಲಿ ಶ್ರೀಮಂತನಾಗಲಿ ಅದೂ ಮುಖ್ಯವಲ್ಲ. ಕಷ್ಟದ ಸಮಯದಲ್ಲಿ ಅವರು ನಮಗೆಷ್ಟು ಜೊತೆಯಾಗುತ್ತಾರೆ ಎಂಬುದೇ ಮುಖ್ಯ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ. ನೀವು ತಿಳಿಯಲೇಬೇಕಿರುವ ವಿಚಾರ: ಪ್ರಪಂಚದ ಮಹಾನ್ ಶಕ್ತಿಶಾಲಿ ವಸ್ತು ಕಬ್ಬಿಣ. ಅದು ಎಲ್ಲರನ್ನೂ ಕತ್ತರಿಸುತ್ತದೆ. ಕಬ್ಬಿಣಕ್ಕಿಂತಲೂ ಶಕ್ತಿಶಾಲಿ ಬೆಂಕಿ. ಅದು ಕಬ್ಬಿಣವನ್ನೇ ಕರಗಿಸುತ್ತದೆ. ಬೆಂಕಿಗಿಂತಲೂ ಶಕ್ತಿಶಾಲಿ ನೀರು. ಅದು ಬೆಂಕಿಯನ್ನೇ ನಂದಿಸುತ್ತದೆ. ನೀರಿಗಿಂತಲೂ ಶಕ್ತಿಶಾಲಿ ಮನುಷ್ಯ. ಅವನು ಆ ನೀರನ್ನೇ ಕುಡಿಯುತ್ತಾನೆ. ಮನುಷ್ಯನಿಗಿಂತಲೂ ಶಕ್ತಿಶಾಲಿ ಮರಣ. ಅದು ಮನುಷ್ಯನನ್ನೇ ನುಂಗುತ್ತದೆ. ಮರಣಕ್ಕಿಂತಲೂ ಶಕ್ತಿಶಾಲಿ ಪ್ರಾರ್ಥನೆ. ಅದು ಮರಣವನ್ನು ಮುಂದಕ್ಕೆ ತಳ್ಳುತ್ತದೆ. ಹಾಗಾಗಿ ಭಗವಂತನ ಮೇಲಿರುವ ನಂಬಿಕೆ ಮತ್ತೆ ನಾವು ಅವನ ಮುಂದೆ ಕೈಬೇಡಿ ನೀಡುವ ಪ್ರಾರ್ಥನೆ, ಅದಕ್ಕೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ದೇವರ ಮೇಲೆ ನಂಬಿಕೆ ಇರಲಿ. ನಿಮ್ಮ ಪ್ರಾರ್ಥನೆ ಶುದ್ಧವಾಗಿರಲಿ ಮತ್ತು ಗಟ್ಟಿಯಾಗಿರಲಿ. ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತದೆ. ಸಮುದ್ರದ ಹಾಗೆ ಹೃದಯವನ್ನಿಟ್ಟುಕೊಳ್ಳಿ. ನದಿಯೇ ನಿಮ್ಮನ್ನು ಬಂದು ಭೇಟಿಯಾಗುತ್ತದೆ. ಜೀವನದ ಅತಿ ದೊಡ್ಡ ಸಾಧನೆ ಎಂದರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕುವುದಾಗಿದೆ. ಒಬ್ಬರನ್ನು ಬಿಟ್ಟು ಹೋಗುವ ಮುನ್ನ ಇಷ್ಟು ದಿನ ಅವರೊಂದಿಗೆ ಏಕೆ ಇದ್ದೆ ನಾನು ಎಂದು ಯೋಚಿಸಿ. ಆಗ ನಿಮ್ಮಲ್ಲಿರುವ ಅಸಮಾಧಾನ ಸ್ವಲ್ಪ ಕಡಿಮೆಯಾದರೂ ಆಗಬಹುದು. ಸರಿಯಾದ ನಿರ್ಧಾರಗಳೇ ಜೀವನದ ಯಶಸ್ಸಿನ ಮೂಲವಾಗಿದೆ. ಅನುಭವವೇ ಸರಿಯಾದ ನಿರ್ಧಾರದ ಮೂಲವಾಗಿದೆ. ತಪ್ಪಿನಿಂದ ಕಲಿಯುವುದೇ ಅನುಭವದ ಮೂಲವಾಗಿದೆ. ನಿಮಗೆ ಶತ್ರುಗಳು ಹುಟ್ಟಬೇಕು ಎಂದರೆ ನೀವು ಅನ್ಯಾಯ ಕೆಟ್ಟ ಕೆಲಸಗಳನ್ನೇ ಮಾಡಬೇಕಾಗಿಲ್ಲ. ಕೆಲವೊಮ್ಮೆ ಬದುಕಿನಲ್ಲಿ ನೀವು ಸಾಧಿಸುವ ಯಶಸ್ಸು ಕೂಡ ನಿಮಗೆ ಶತ್ರುಗಳನ್ನು ಸೃಷ್ಟಿ ಮಾಡುತ್ತದೆ. ಅಹಂಕಾರಿಗಳ ಅಹಂಕಾರಕ್ಕಿಂತ ನಮ್ಮವರ ತಪ್ಪು ಕಲ್ಪನೆಯೇ ನಮಗೆ ಹೆಚ್ಚು ನೋವನ್ನು ತಂದುಕೊಡುತ್ತದೆ. ಯಾವುದರಲ್ಲಿ ಹಿಂಸೆ ಇಲ್ಲವೋ ಅದು ಧರ್ಮವೆಂಬುದು ನಿಶ್ಚಿತ. ಅದೇ ಮಹಾಭಾರತ. ತಾಳ್ಮೆ, ಪ್ರಾಮಾಣಿಕತೆ, ಹಿರಿಯರ ಮಾರ್ಗದರ್ಶನ, ನಿರಂತರ ಪ್ರಯತ್ನ, ಶ್ರದ್ಧೆ, ಆತ್ಮವಿಶ್ವಾಸ ಇವು ಯಶಸ್ಸನ್ನು ಸಾಧಿಸಲು ಅವಶ್ಯವಾಗಿರುವ 6 ಮುಖ್ಯ ಅಂಶಗಳು. ಜೀವನದಲ್ಲಿ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ನಿರಾಕರಿಸಬೇಕು ಎಂಬ ಜ್ಞಾನವೇ ಬದುಕನ್ನು ಅರಿಯುವ ಮೊದಲನೇ ಹೆಜ್ಜೆ. ಬೇರೆಯವರ ತಪ್ಪಿನಿಂದ ನಾವು ಕಲಿಯಬಹುದು, ಆದರೆ ನಮ್ಮ ತಪ್ಪುಗಳೇ ನಮಗೆ ಅರಿವಾದಾಗ ಮಾತ್ರ ನಾವು ಬದಲಾಗುವುದು. ಜನ ನನ್ನನ್ನು ನೋಡಲಿ ಎಂದು ಎತ್ತರಕ್ಕೆ ಏರಬೇಡಿ. ನನಗೆ ಜಗತ್ತೆಲ್ಲ ಸಂಪೂರ್ಣವಾಗಿ ಕಾಣಲಿ ಎನ್ನುವ ಆಶಯದೊಂದಿಗೆ ಜೀವನದ ಶಿಖರವನ್ನೇರಿ ನಿಲ್ಲಿ. ಆಗ ನೀವು ಕೆಳಗಿರುವವರಿಗಿಂತಲೂ ಶ್ರೇಷ್ಠ ವ್ಯಕ್ತಿಗಳಾಗುತ್ತೀರಾ. ದೇವರು ನಮಗೆ ಒಳ್ಳೆ ಅವಕಾಶಗಳನ್ನು ಕರುಣಿಸಲಿಲ್ಲ ಎನ್ನುವ ಬೇಸರ ಬೇಡ. ಪ್ರತಿದಿನದ ಮುಂಜಾವು
ನಿಮಗೆ ದೇವರು ನೀಡುವ ಉತ್ತಮ ಉಡುಗೊರೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಕಲಿಕೆಗೆ ಎಂದಿಗೂ ಕೊನೆ ಅನ್ನುವುದೇ ಇಲ್ಲ. ಜೀವನ ಕಲಿಸುವುದನ್ನ ನಿಲ್ಲಿಸುವುದಿಲ್ಲ. ಪ್ರತಿ ಕ್ಷಣವೂ ಹೊಸ ವಿಚಾರಗಳನ್ನ ನಿಮಗೆ ಕಲಿಸುತ್ತಲೇ ಇರುತ್ತದೆ. ಎತ್ತರದಲ್ಲಿ ನಿಂತ ತಕ್ಷಣ ಸಮುದ್ರದ ಅಂತ್ಯ ಕಾಣದು. ಹಾಗೆ ತಪ್ಪು ಮಾಡದೆಯೂ ಕೂಡ ಜೀವನದ ಅರ್ಥವೇನೆಂದು ಗೊತ್ತಾಗದು. ಬಿಸಿಲು ಬಿದ್ದ ತಕ್ಷಣ ಮಂಜು ಕರಗುವಂತೆ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಕೂಡ ಒಂದಲ್ಲ ಒಂದು ದಿನ ಕರಗಿ ನೀರಾಗುತ್ತದೆ. ಆ ಕ್ಷಣಕ್ಕೆ ನಾವು ಕಾಯಬೇಕು. ಆ ಪವಾಡ ನಡೆಯಬೇಕಾದರೆ ನಮ್ಮಲ್ಲಿ ನಂಬಿಕೆ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಅಚಲವಾಗಿ ಇರಬೇಕು. ನೇರ ದಿಟ್ಟ ನುಣುಪಾದ ರಸ್ತೆಗಳಲ್ಲಿ ಉತ್ತಮ ಚಾಲಕನು ರೂಪುಗೊಳ್ಳುವುದಿಲ್ಲ. ಜೀವನದಲ್ಲೂ ಅಷ್ಟೇ, ಏರಿಳಿತಗಳೇ ನಮ್ಮನ್ನು ಪರಿಪಕ್ವವಾಗಿಸುತ್ತವೆ. ನಾವು ಏರಿಳಿತಗಳಿಗೆ ಹಿಂಜರಿಯಬಾರದು. ದುಡಿಯುವಾಗ ಎಲ್ಲವನ್ನೂ ನಾನೇ ಮಾಡುತ್ತೇನೆ ಎನ್ನುವ ಮನಸ್ಥಿತಿ ಇರಲಿ. ಪಡೆಯುವಾಗ ಪಾಲಿಗೆ ಬಂದಿದ್ದು ಪಂಚಾಮೃತವೆನ್ನುವ ಸೌಜನ್ಯವೂ ಇರಲಿ. ಈ ಯುಗದಲ್ಲಿ ಎಲ್ಲರೂ ಸ್ವತಂತ್ರರು. ಆದರೂ ಇಬ್ಬರಿಗೆ ನಾವು ಅಂಜಿ ಬದುಕಬೇಕು. ಒಂದು ಆ ಭಗವಂತನಿಗೆ, ಮತ್ತೊಂದು ನಮ್ಮ ನೆರಳಿಗೆ. ಒಂದೊಂದು ಹನಿಯಾಗಿ ಬಿದ್ದರೂ ಕಾಲಾಂತರದಲ್ಲೂ ಕೂಡ ನೀರಿನಿಂದ ತುಂಬುವುದು ಕೊಡ. ಅದೇ ರೀತಿ ಜೀವನದಲ್ಲಿ ನಮಗೆ ಕಾಲಾನುಸಾರ ಆಗುವ ಅನುಭವಗಳು ಪರಿಪಕ್ವತೆಯನ್ನ ನೀಡುತ್ತದೆ. ಜೀವನ ಎನ್ನುವುದು ಒಂದು ಸವಾಲು. ಇದನ್ನು ಸ್ವೀಕರಿಸಿ ಎದುರಿಸಿ ಪರಿಹರಿಸಬೇಕಾಗಿದೆ. ಟೀಕಾಕಾರರೇ ನಮ್ಮ ನಿಜವಾದ ಸ್ನೇಹಿತರು. ಏಕೆಂದರೆ ಅವರು ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿ ನಮ್ಮನ್ನ ಎಚ್ಚರಿಸುತ್ತಾರೆ. ಅಪರಿಚಿತರ ಗದ್ದಲಕ್ಕಿಂತ ಪ್ರೀತಿಪಾತ್ರರ ಮೌನವೇ ಹೆಚ್ಚು ಘಾಸಿಗೊಳಿಸುತ್ತದೆ. ಆರೋಗ್ಯಪೂರ್ಣ ಸಂಬಂಧದ ಉಳಿಕೆಗೆ ನಿರಂತರ ಸಂವಹನ ಅಗತ್ಯ. ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು. ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು. ಪರಿವಾರದವರೊಂದಿಗೆ ತಾಳ್ಮೆ ಇದ್ದರೆ ಅದೇ ಪ್ರೀತಿ. ಬೇರೆಯವರೊಂದಿಗೆ ತಾಳ್ಮೆ ಇದ್ದರೆ ಅದೇ ಗೌರವ. ಸ್ವತಃ ತಾಳ್ಮೆಯಿಂದ ಇರುವುದು ಎಂದರೆ ಅದುವೇ ಆತ್ಮವಿಶ್ವಾಸ. ಭಗವಂತನ ಮುಂದೆ ತಾಳ್ಮೆಯಿಂದ ಇರುವುದು ನಂಬಿಕೆ. ನಂಬಿಕೆ ಮತ್ತು ಸಂದೇಹಗಳು ಒಂದರ ಹಿಂದೊಂದು ಇರುತ್ತವೆ. ಸಂದೇಹದ ಮಧ್ಯ ನಂಬಿಕೆ ಗಟ್ಟಿಯಾಗಿ ಇರುವಂತೆ ನೋಡಿಕೊಳ್ಳಬೇಕು ಮತ್ತೆ ಸಂಬಂಧವನ್ನ ಉಳಿಸಿಕೊಳ್ಳಬೇಕು. ಪಾಠದ ಹಿಂದಿರುವ ಸೋಲು, ರುಚಿಯ ಹಿಂದಿರುವ ಹಸಿವು, ಪ್ರೀತಿಯ ಹಿಂದಿರುವ ಕೋಪ ಇವೆಲ್ಲವೂ ಬದುಕಿನ ಬೆಲೆಯನ್ನ ಹೆಚ್ಚಿಸುತ್ತವೆ ನಮಗೆ. ಪ್ರತಿ ಕ್ಷಣವೂ ಒಂದು ಸವಾಲು. ಪ್ರತಿ ಸವಾಲುಗಳು ಕೂಡ ಒಂದು ಅವಕಾಶ. ಪ್ರತಿ ಅವಕಾಶವು ನೀವು ಗುರಿಯತ್ತ ಸಾಗಲು ಸಹಾಯಕ. ಹೀಗಾಗಿ ಪ್ರತಿ ಕ್ಷಣವನ್ನು ಆನಂದಿಸಬೇಕು, ನಮ್ಮದಾಗಿಸಿಕೊಳ್ಳಬೇಕು. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.